ಸಚಿವ ಸ್ಥಾನ ಆ ಸಚಿವನ ಅದೀನೀಗ ನಾ ಸದ್ಯಕ್ಕೆ ಸಚಿವನೇನ ಯಾಕ ಪ್ರಶ್ನೆ ಕೇಳ್ತೀನಿ. ನ್ಯಾಯ ನೀತಿ ಧರ್ಮ ಈ ಪಕ್ಷದಲ್ಲಿ ಇತ್ತು ಅಂತಂದ್ರೆ, ನಮ್ಮ ಪಕ್ಷದಲ್ಲಿ ಇತ್ತು ಅಂದ್ರೆ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನ್ಯಾಯ ನೀತಿ ಧರ್ಮ ಇತ್ತು. ಯಾರು ಪರಿಶ್ರಮ ಪಟ್ಟಿದ್ದಾರೆ ಪಕ್ಷ ಕಟ್ಟಲಿಕ್ಕೆ, ಯಾರು ಏನು ತ್ಯಾಗ ಮಾಡಿ ಬಲಿದಾನವನ್ನ ಮಾಡಿ ಸಂಘಟನೆ ರೂಪದಲ್ಲಿ ಆಗಲಿ ವ್ಯಕ್ತಿಗಳನ್ನ ಪಕ್ಷಕ್ಕೆ ತರುವುದರಲ್ಲಿ ಆಗಲಿ ಮಾಡಿದಂತಹ ಒಂದು ಪ್ರಯತ್ನ ಎಳೆಮರೆ ಕಾಯಿದಂತೆ ಎಲ್ಲ ಮುಂಚೂಣಿಯಲ್ಲಿ ಅಧ್ಯಯನ ಮಾಡಿದ್ದೀನಿ. ಅದಕ್ಕೆ ಏನಾರ ಗೌರವ ಸಿಕ್ತಿತ್ತಂದ್ರೆ ನಾನು 100% ಮಂತ್ರಿಮಂಡಲದಲ್ಲಿ ಇರ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರು 2 ಬಾರಿ ಹೇಳಿದ್ರು ಬಹಿರಂಗ ಪ್ರಚಾರ ಅವರು 2 ಬಾರಿ ಹೇಳಿದ್ರು, ಧರಮ್ ಸಿಂಗ್ 1 ಬಾರಿ ಹೇಳಿದ್ರು, SM ಕೃಷ್ಣ ಅವರು 1 ಬಾರಿ ಹೇಳಿದ್ರು. ಏನಿದೆ ನೀವೆಲ್ಲ ಗಟ್ಟಿಯಾಗ್ರಿ, ಸಂಬಾಯ್ತನ ನಾವು ಸಂಬಾಯ್ತರಾಗೋದು. ಸಂಬಾಯ್ತನ ಎಲ್ಲಿದೆ ನೋಡ್ರಿ. ಈಗ ಒಂದು ಹಂತದಲ್ಲಿ ಬಂದಾಗ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾವು ರಾಜಕೀಯ ತಂತ್ರವನ್ನ ಮಾಡಿ ಅವನ ಬೆಳವಣಿಗೆನೂ ಆಗಲಿ ಪಕ್ಷದ ಬೆಳವಣಿಗೆ ಆಗಲಿ ನಮ್ಮದು ಬೆಳವಣಿಗೆ ಆಗಲಿ ಅಂತ ಮಾಡಿರ್ತೀವಿ. ಯಾವ ವ್ಯಕ್ತಿ ಬೆಳೆದು ಕುಂದಿರ್ತಾನ ಅವ ನಮ್ಮ ಕುತ್ತಿಗೆ ಹಿಚ್ಚಾಕ ನೋಡಿದ್ರೆ ಮತ್ತೆ ಏನ್ ಹೇಳಬೇಕು? ಪಕ್ಷಕ್ಕೂ ಎಷ್ಟರ ಮಟ್ಟಿಗೆ ನಿಷ್ಠೆ ಅದರಂತ ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತಿರ್ತೈತೆ. ನಾನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಯಾರ್ಯಾರು ಎಷ್ಟು ನಿಷ್ಠಾವಂತರದಾರ ಪಾರ್ಲಿಮೆಂಟ್ ರಿಪೋರ್ಟ್ ಕಾರ್ಡ್ ತೆಗೀರಿ. ನನ್ನ ಹಿಂದಿನ ಚುನಾವಣೆಗಳ ನಿಮ್ಗೆ ಪತ್ರಿಕೆಗಳು ಮುಚ್ಚಿಡುವಂಥದ್ದು ಏನಿರೋದಿಲ್ಲ. ಯಾರ್ಯಾರು ಬಂದು ಹೆಂಗೆ ನಿಂತರು ಅಂತ ಗೊತ್ತಿದೆ, ಅವ್ರಿಗೆ ಯಾರು ಫೈನಾನ್ಸ್ ಮಾಡಿದ್ರು ಅಂತ ಗೊತ್ತಿದೆ. ಹೇಳ್ರಿ ನೋಡೋಣ, ಇವರೆಲ್ಲ ಪಕ್ಷದ ನಿಷ್ಠಾವಂತರ. ಇವರು ಸಮಾಜದಲ್ಲಿ ವಿಶೇಷವಾಗಿ ಪ್ರಬಲವಾಗಿರ್ತಕ್ಕಂಥ, ಸಾಮಾಜಿಕವಾಗಿ ಪ್ರಬಲ ಇರ್ತಕ್ಕಂಥವ್ರು, ಒಂದು ದೊಡ್ಡ ಸಮುದಾಯಕ್ಕೆ ಸೇರಿದವರಿಂಥವ್ರನ್ನ ತುಳಿಬೇಕು ಅನ್ನೋಂಥ ಷಡ್ಯಂತ್ರ ಯಾವಾಗಲೂ ಇದ್ದೇ ಇರ್ತೈತೆ. ಅದಕ್ಕೂ ನಾನು ಒಬ್ಬ ಗುರಿಯಾಗಿದ್ದೀನಿ. ಸಂಬಾಯ್ತಿಗರಿಗೆಲ್ಲ ಇದು ಈ ಕಾರಣಕ್ಕೆ ಗುರಿಯಾಗಿದ್ದೀನಿ. ನೋಡೋಣ ಮುಂದೆ ಬರುವಂಥ ದಿವಸದಲ್ಲಿ ಏನಾಗುತ್ತೆ ನೋಡೋಣ, ಕಾದು ನೋಡೋಣ. ನಾನು ಅದಕ್ಕೆ ಮಂತ್ರಿ ಈಗ ಅಂತ ಹೇಳಿದೆ. ಸೂಟ್ ಕೇಸಿನ ಇವು ವದಂತಿಗಳು ಸುಮ್ಮನೆ ನೋಡಿ. ಯಾವ ಸೂಟ್ ಕೇಸ್ ಅಂತ ಇರಂಗಿಲ್ಲ. ಯಾವ ಪಾರ್ಟಿಯಲ್ಲಿ ಕೂಡ ಸೂಟ್ ಕೇಸ್ ವ್ಯವಹಾರಗಳು ಇರೋದಿಲ್ಲ. ಸುಮ್ಮನೆ ನಿಮ್ಗೆ ಯಾರೋ ತಪ್ಪು ಕೊಡ್ತಾರೆ. ಆದ್ರೆ ಸೂಟ್ ಕೇಸಿನ ಸುಳ್ಳು. ಆದ್ರೆ ಡೆಲ್ಲಿ ಸಂಪರ್ಕಗಳನ್ನ ಬೆಳೆಸ್ಕೊಳ್ತಾರಲ್ಲ, ಡೆಲ್ಲಿ ಸಂಪರ್ಕ ಬೆಳೆಸ್ಕೊಂತಾರೆ. ನಾನಾ ರೀತಿಯಾದಂತ ಅವರಿಗೆ ಇವರು ಸಹಕಾರವನ್ನು ನೀಡಿ. ಅಲ್ಲ ಸರ್, ಈಗ ಆದವರಿಗೆ ಸಚಿವ ಸ್ಥಾನ ಕೊಡ್ತಿದ್ದಾರೆ, ತಮ್ಗೆ 6 ಬಾರಿ ಶಾಸಕರಾದ್ರೂ ಸಹ ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಯಾಕಂದ್ರೆ 83 ಬಿಡ್ರಿ, ಸಚಿವರು ಶಾಸಕರು ಎಷ್ಟು ಸಲ ಆಗಿವೆ ಅನ್ನೋ ಆಲೋಚನೆ ಬೇಡ. 83ರಿಂದ ಕಾಂಗ್ರೆಸ್ನಾಗ ಯಾರದಾರ ತೋರಿಸ್ಬಿಡ್ರಿ. ನಾನು ಈ 5 ಜಿಲ್ಲೆಯಲ್ಲಿ ಖರ್ಗೆ ಅವ್ರು ಬಿಟ್ಬಿಡ್ರಿ, ಖರ್ಗೆ ಸಾಹೇಬ್ರನ್ನ ಬಿಡ್ರಿ, ಅವರೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು. ಸೆಕೆಂಡ್ ಲೈನ್ನಲ್ಲಿ ನಾನು ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ. ಎಚ್ ಕೆ ಪಾಟೀಲ್ ನಂತರ ಯಾರದರ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ 83ನೇ ಇಸ್ವಿಯಿಂದ ಯಾರು ಬಂದಾರ ತೆಗೆದು ನೋಡ್ರಿ, ಇತಿಹಾಸ ತೆಗೆದು ನೋಡ್ರಿ. ನಾ ಬರೀ ಇಷ್ಟಕ್ಕೆ ಅಲ್ಲ, ನಾನು ಪಕ್ಷದಲ್ಲಿ ಕೂಡ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. ನನಗೆ ರಾಜ್ಯ ರೈತ ಮೋರ್ಚಾದ, ನಮ್ಮ ಮೋರ್ಚಾ ಅನ್ನಂಗಿಲ್ಲ ನಮ್ಮಲ್ಲಿ, ನಮ್ಮ ಕಿಸಾನ್ ಸೆಲ್ಲಿನ ವೈಸ್ ಕನ್ವೀನರ್ ಆಗಿ ಉಪಾಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದು. ಆಗ ತಾನೇ ನಾವು ಅದನ್ನು ಪ್ರಾರಂಭ ಮಾಡಿದ್ದು ನೀರಾವರಿ ಹೋರಾಟ. ನಾನೇ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಹಿರಿಕರಾದಂಥ BS ಪಾಟೀಲ್ ಸಾಸ್ನೂರನ್ನ ಆ ಹೋರಾಟ ಸಮಿತಿಗೆ ಅಧ್ಯಕ್ಷರು ಮಾಡಿದ್ವಿ. ಯಾರ್ಯಾರಿದ್ದೀವಿ ಅಂದರೆ ನಾನು, ಕಂದಗಲ್ ನಾಡಗೌಡರು, ಮೋಹನ್ ಇಪ್ಪರಿಗೆ ಅಂತ ನಮ್ಮ ಸ್ನೇಹಿತ ಸತ್ತೋದ ಅವನು, ಮೋಹನ್ ಇಪ್ಪರಿಗೆ ಅಂತ ಕಾಮ್ರೇಡ್ ಅವನು. ಮೋಹನ್ ಇಪ್ಪರಿಗೆ ಅವರು ಒಂದು 4-8 ಜನ ಹುಡುಗರು ಸೇರಿ ನಾನು ಕಿಸಾನ್ ಸೆಲ್ನ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ. ಅದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ದು ಹೋರಾಟದಿಂದಾನೇ ಇವತ್ತು ಎಲ್ಲ ನೀರಾವರಿ ಕೆಲಸಗಳು ಪ್ರಾರಂಭ ಆಗುತ್ತೆ. ಮುಚ್ಚಿಡಕ್ಕೆ ಆಗೋದಿಲ್ಲ. ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ. ಯಾವ ಜಿಲ್ಲೆ ಕಳಿಸಿರಿ ಆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಆಗಿರ್ಬೋದು, ಮತ್ತೊಂದು ಚುನಾವಣೆ ಆಗಿರ್ಬೋದು, ಅಲ್ಲಿ ಜಯಶಾಲಿ ಆಗ್ಲಿಕ್ಕೆ ಏನ್ ಬೇಕು ಆ ತಂತ್ರಗಾರಿಕೆ ಮಾಡಿದೀವಿ. ಅಲ್ಲಿ ಹೋಗಿ ಹಗಲಿ ರಾತ್ರಿ ದುಡಿದು ಬಂದಿದ್ದೀವಿ. ಬಳ್ಳಾರಿಗೆ ನಾನು ಕಳಿಸ್ಕೊಟ್ರು. ಬಳ್ಳಾರಿಯಲ್ಲಿ ಒಂದು ಎಲ್ಲರ ಜೊತೆ ಸಂಘಟನೆ ಮಾಡಿ
ಎಲ್ಲರಿಗೂ ಒಟ್ಟುಗೂಡಿಸ್ಕೊಂಡು ನಮ್ಮ ಹನುಮಂತಪ್ಪ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ನಿಂತಾಗ ಕೊನೆಯ ಗಳಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದರು. 3-4 ದಿವಸ ಇತ್ತವ ಬಂದು ಅವರು ಕೂಡ ನಮ್ಗೆ ಸಾಥ್ ಕೊಟ್ಟರು. ಚುನಾವಣೆಗೆ ತೋರಿಸಿದ್ವಿ. ಪಾದಯಾತ್ರೆಗಳಲ್ಲಿ ಮುಂಚೂಣಿಯಲ್ಲಿದ್ದೆ. ಬಳ್ಳಾರಿ ಪಾದಯಾತ್ರದಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಒಬ್ಬ ಕೋರ್ ಕಮಿಟಿ ಒಳಗೆ ನಾನು ಇದ್ದಂಥವ್ರು. ನಮ್ಮ ತಾಲೂಕಿಂದ ಸುಮಾರು 1000 ಜನ ಹೋಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನೀರಾವರಿ ಹೋರಾಟ ಹೊಸಪೇಟೆಯಿಂದ ಕೂಡಲ ಸಂಗಮಗೆ ಸುಮಾರು 2000 ಜನ ನಮ್ದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು. ನಮ್ಮ ತಾಲೂಕಿನವರು ಇದಕ್ಕೆಲ್ಲ ನಿಂತು ಮಾಡಿವಿಲ್ಲ. ಇವ್ರಿಗೆ ಇತಿಹಾಸ ಗೊತ್ತಿಲ್ಲ. ಬಹಳಷ್ಟು ಮಂದಿ ಇದು ಇತಿಹಾಸ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅಲ್ಲ, ಡಿ ಕೆ ಶಿವಕುಮಾರ್ ಗೊತ್ತಿದೆ, ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಮ್ಯಾಲೆ ಹೋಗಿ ಹೇಳೋರು ಸರಿಯಾಗಿ ಹೇಳ್ಬೇಕಲ್ಲ. ನಾನು ಇನ್ ಮೇಲೆ ಶಕ್ತಿ ತುಂಬಬೇಕಪ್ಪ ಅನ್ನುವಂತ ಆಲೋಚನೆ ಅವ್ರ ತಲೆಯಾಗಿ ಬರ್ಬೇಕು. ಇಲ್ಲಾಂದ್ರೆ ಏನಾಗ್ತೈತೆ, ನಾಳೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಯಾರು ಉಳಿಯೋದಿಲ್ಲ, ಎಲ್ಲ ಅವಕಾಶವಾದಿಗಳೇ ಆಗ್ತಾರೆ. ಏನಾಗ್ತೈತೆ, ನಾಳೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಯಾರು ಉಳಿಯೋದಿಲ್ಲ, ಎಲ್ಲ ಅವಕಾಶವಾದಿಗಳೇ ಆಗ್ತಾರೆ. ಮೂಲ ಕಾಂಗ್ರೆಸ್ಸಿಗರು ಹಿಂಗಾದ್ರೆ ಮೂಲ ಅನ್ಬೇಡ್ರಿ, ಅವಕಾಶವಾದಿಗಳಾಗ್ತಾರೆ. ಮುಗಿಸ್ಬಿಟ್ಟೆ ನಾನು. ಯಾವುದು ಊಟ ಇರ್ತೈತೆ ಆ ಪಕ್ಷ ಸೇರ್ತಾರೆ, ಆ ಪಾರ್ಟಿ ಮತ್ತೆ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸಚಿವರು ಆದವ್ರಿಗೆ ಸಚಿವ ಸ್ಥಾನ ಕೊಡ್ತಿದ್ದಾರೆ, ತಮ್ಗೆ ಕೊಡ್ಬೇಕಿತ್ತಲ್ಲ ಅಂತ ಮನೆ ಅವ್ರಿಗೆ ಹಾಕ್ತಿದಾರ ಅಂತ. ತಮ್ಗೆ ಯಾಕೆ ಇದನ್ನ ಪರಿಗಣನೆ ತಗೋತಿಲ್ಲ ಅನ್ಸುತ್ತೆ. ಹೈಕಮಾಂಡ್ ಆಗಿರ್ಲಿ, ರಾಜ್ಯ ನಾಯಕರಾಗಲಿ ಆದವ್ರಿಗೆ ಕೊಡ್ತಿದ್ದಾರೆ ಅಂತ. ಎಲ್ಲ ಪಾರ್ಟಿ ಒಳಗಡೆನೂ ಇವತ್ತು ನಾಳೆ ಮೆರಿಟ್ಸ್ಗಿಂತ ಜಾತಿ ಲೆಕ್ಕಾಚಾರ, ರೀಜನಲ್ ಲೆಕ್ಕಾಚಾರ ಎಲ್ಲ ನಡೆಯುತ್ತೆ. ಆ ಯಾವ ಲೆಕ್ಕಾಚಾರದಾಗ ಬರ್ಲಾರದವರು ಮಂತ್ರಿ ಅದಾರ, ಖಾಯಂ ಮಂತ್ರಿ ಅದಾರ. ಆ ಲೆಕ್ಕಾಚಾರದೊಳಗೆ ಬರ್ಲಾರದವರು ಅದಕ್ಕೊಂದು ರೀಸನ್ ಅಂತಾರೆ, ಹೇಳ್ತಾರೆ, ಮತ್ತೊಂದು ಕಾರಣ ಕೊಡ್ತಾರೆ, ನಮ್ಮನ್ನು ಬಿಡ್ತಾರೆ. ಮನಸ್ಸು ಬೇಸರಾಗಿ ಹೇಳ್ತೇನೆ. ಅದಕ್ಕೆ ಆಶಾವಾದಿ ಆಗಿದ್ದೀನಿ, ನಿರಾಶೆಯನ್ನು ನನಗಿಲ್ಲ. ಪಕ್ಷ ಪರಿಗಣಿಸುತ್ತೆ ಅಂತ ನನಗೆ 100% ಇದೆ. ಮನಸ್ಸು ಬೇಸರಾಗಿ ಹೇಳ್ತೇನೆ. ಅದಕ್ಕೆ ಆಶಾವಾದಿ ಆಗಿದ್ದೀನಿ, ನಿರಾಶೆಯನ್ನು ನನಗಿಲ್ಲ. ಪಕ್ಷ ಪರಿಗಣಿಸುತ್ತೆ ಅಂತ ನನಗೆ 100% ಇದೆ. ಮತ್ತೆ ಯಾರೇ ಇರ್ಬೋದು, ನನಗೂ ಕೂಡ ಒಂದು 5,000 ಮಂದಿ ಪಾದಯಾತ್ರೆ ಮಾಡಿಸೋದು ದೊಡ್ಡದಲ್ಲ. ಒಬ್ಬ ಶಾಸಕ ಆದ್ಮೇಲೆ ಒಂದು 5,000 ಮಂದಿ ಪಾದಯಾತ್ರೆ ಮಾಡಿಸು, ಬಜಾರ್ ಬಂದ್ ಮಾಡಿಸು, ತೆಂಗಿನಕಾಯಿ ಓಡಿಸು, ಒಂದು 200,000 ತೆಂಗಿನಕಾಯಿ ಓಡಿಸು, ಇವೆಲ್ಲ ಏನು ಭಾಳ ದೊಡ್ಡದಲ್ಲ. ಎಲ್ಲರೂ ಮಾಡ್ತಾರೆ. ಇಲ್ಲಿಂದ ಬೆಂಗಳೂರಿಗೆ ಒಂದು 200 ಜನ, 300 ಜನ, 400 ಜನ ಒಂದು 10 ಬಸ್ ಮಾಡಿ ಕರ್ಕೊಂಡು ಹೋಗು, ಇದೇನು ದೊಡ್ಡದಲ್ಲ. ಒಬ್ಬ ಶಾಸಕನಾಗಿ 75,000, 76,000, 78,000 ಊಟ ತೊಗೊಂಡು ಗೆದ್ದಿರ್ತೀವಿ ಅಂದಮೇಲೆ ಒಂದು 5,000 ಊಟ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ಕರ್ಕೊಂಡು ಹೋಗೋಕ್ಕಾಗಿಲ್ಲ ಜನ. ಒಂದು 5,000 ಮಂದಿ ಭಾಳ ದೊಡ್ಡದಾಗಿದೆ. ಇವೆಲ್ಲ ಶೋ. ಇವು ಜನ ಅಭಿಪ್ರಾಯ ಏನಿದೆ, ಜನರ ಮನಸ್ಸಿನಲ್ಲಿ ಇರತಕ್ಕಂಥ ಮಿಡಿತ ಏನಿದೆ, ಸಾರ್ವಜನಿಕರು ಇವತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಹೌದಪ್ಪ ಈ ವ್ಯಕ್ತಿ ಮಾಡಿದ್ದಕ್ಕೆ ಸರಿ ಅನ್ನುವಂಥ ಭಾವನೆ ಬರಬೇಕು. ಆ ರೀತಿಯಾಗಿದ್ದಾಗ ನಾವು ಏನಪ್ಪಾ ಅಂದ್ರೆ ಅದಕ್ಕೊಂದು ಅರ್ಥ ಬರುತ್ತೆ, ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ. ಇದ್ರೆ ಏನಾಗ್ತೈತೆ, ನೀವು ಯಾರನ್ನಾದ್ರೂ ಲೀಡರ್ನಂತ ಮಾಡಕ್ ಹೋಗ್ಬೋದು, ಸಾರ್ವಜನಿಕ ಅಕ್ಸೆಪ್ಟೆನ್ಸ್ ಬರಲಿಲ್ಲ ಅಂದ್ರೆ ನಾವು ಲೀಡರ್ ಆಗ್ತೀವಿ. ಜನ ನಮ್ಮನ್ನು ಲೀಡರ್ ಮಾಡಬೇಕು, ನಮ್ಮನ್ನು ಹೈಕಮಾಂಡ್ ಲೀಡರ್ ಮಾಡೋದಿಲ್ಲ. ಜನ ನಮ್ಮನ್ನು ಲೀಡರ್ ಮಾಡಬೇಕು, ಹೈಕಮಾಂಡ್ ಆಶೀರ್ವಾದ ಬೇಕು. ಈಗ 6 ಸಲ ಅಲ್ಲ 83ರಿಂದ ನನಗೆ ಜನ ಬೆಂಬಲ ಹಾಕ್ತಿದ್ದಾರೆ. ಜಿಲ್ಲಾ ಪಂಚಾಯತಿಯಿಂದ ಹಿಡಿದು ಇಲ್ಲಿವರೆಗೂ ಬೆಂಬಲ ಹಾಕ್ತಿದ್ದಾರೆ, ಸೊಸೈಟಿಯಿಂದ ಬೆಂಬಲ ಹಾಕ್ತಿದ್ದಾರೆ. ಸೊಸೈಟಿ ಇಲೆಕ್ಷನ್ ಆಗಿ ಅವಿರೋಧವಾಗಿ ಅಧ್ಯಕ್ಷನಾಗಿ ಈ ತಾಲೂಕದಲ್ಲಿ TAPCMS ಅಧ್ಯಕ್ಷನಾಗಿ 5 ವರ್ಷ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಲ್ಲ. ಇದು ಯಾರಿಂದ ಆಗಿನಿ? ಜನರಿಂದ ಆಗಿದ್ದೀನಿ. ಏನು ಮಾಟ ಮಂತ್ರ ಮಾಡಾಗಿನ? ಮಾಟ ಮಂತ್ರ ಮಾಡಾಗಿನ? ಇಲ್ಲ, ಜನರಿಂದ ಆಗಿದ್ದೀನಿ. ನೀವು ಜನರಿಗೆ ಎಷ್ಟು ಗೌರವಿಸ್ತಾ ಇದ್ದೀವಿ, ಜನರಿಗೆ ಗೌರವಿಸ್ತಕ್ಕಂಥದ್ದಾಗಿದೆ. ಅವಾಗ ಅದು ಇಡೀ ತಾಲೂಕದಾಗ ಆಗಿರ್ಬೋದು, ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯದಾಗ ಆಗಿರ್ಬೋದು. ನೀವು ಮಾಡಿದ್ರಿ. ಈಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಮಾಡಿದ್ರಿ,
ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಮಾಡಿದ್ರಪ್ಪ ಅನ್ನುವಂಥದ್ದು ಒಂದು ಅಭಿಪ್ರಾಯ ಬಂತು ಜನರಲ್ಲಿ. ಆಗಿನ ಲೆಕ್ಕಾಚಾರದ ಪ್ರಕಾರ ಯಾವ ಬೈ ಕನ್ವೆನ್ಷನ್ ಯಾವ ಅಧ್ಯಕ್ಷ ಇರ್ತಾನೆ ಅವನೇ ಇವತ್ತು ಚೀಫ್ ಮಿನಿಸ್ಟರ್ ಆಗ್ಬೇಕು. ಡಿ ಕೆ ಶಿವಕುಮಾರ್ ಅವತ್ತಿನ ಮಿತಿಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ಆದ್ರೆ ಹೈಕಮಾಂಡ್ನವರು ಹಿಂತಿ ಮಾತು ಜನರ ಮಿಡಿತವನ್ನ ನೋಡಿದ್ರು, ಜನರ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ಆಲೋಚನೆ ಮಾಡಿದರು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಮಾಡಿದರು. 2.5 ವರ್ಷ ಸಿದ್ದರಾಮಯ್ಯನವರೇ ನೀವು ಮಂತ್ರಿ ಆಗಿರ್ಬೇಕು, ಮುಖ್ಯಮಂತ್ರಿಯಾಗಿ. ತದನಂತರ ಈ ಯುವಕರಿಗೆ ಅನ್ಯಾಯ ಆಗುತ್ತೆ, ಪಕ್ಷದ ಅಧ್ಯಕ್ಷನಾಗಿ ಸಂಘಟನೆ ಕೂಡ ಅವನು ಪಾತ್ರ ಇದೆ, ಅವನಿಗೆ ನಾವು ಮುಖ್ಯಮಂತ್ರಿ ಮಾಡಬೇಕು ಅಂತ ಹಾಗೆ ತೀರ್ಮಾನ ಮಾಡಿದರು. ಇದರಿಂದ ಏನಾಯ್ತು, ಪಕ್ಷಕ್ಕೊಂದು ಇಮೇಜ್ ಬಂತು. ಜನರು ಹೌದಪ್ಪ ಒಳ್ಳೆ ಕೆಲಸ ಮಾಡಿದ್ರು, ಒಬ್ಬ ಆಡಳಿತ ಕೊಡ್ತಕ್ಕಂಥವ, ಹಣಕಾಸಿನ ಶಿಸ್ತರ್ತಕ್ಕಂಥವನ್ನ, ಈ ರಾಜ್ಯದ ಒಂದು ಹಿಂದುಳಿದ ವರ್ಗದಿಂದ ಬಂದವನ್ನ ಮುಖ್ಯಮಂತ್ರಿಯಾಗಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೊರೆಸ್ತು ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾದಿತ್ತು. ಇದಕ್ಕೆ ರಾಜಕಾರಣ ಅಂತ. ಇದೇ ರಾಜಕಾರಣ ಈ ಮಟ್ಟದಲ್ಲಿ ನೋಡ್ಲಿ ಅಂತ ಕೈ ಮುಗಿದು ಕೇಳ್ತೀನಿ ಅವ್ರಿಗೆ. ಹೈಕಮಾಂಡ್ ಅವ್ರಿಗೆ 2 ಕೈ ಮುಗಿತೀನಿ, ಹೈಕಮಾಂಡ್ ಅವ್ರಿಗೆ 2 ಕೈ ಮುಗಿತೀನಿ. ಇದೇ ಯಾವ ಒಂದು ಮಾನದಂಡ ಇಟ್ಕೊಂಡು ಮಾಡಿರ್ತೀರಿಯೋ ಈ ಮಾನದಂಡವನ್ನು ಅನುಸರಿಸಿ ಯಾರ ಬಗ್ಗೆ ಆಗ್ತಾರೆ ಅನ್ನೋದು ಹೊಟ್ಟೆಕಿಚ್ಚಿಲ್ಲ ನನಗೆ. ಪಕ್ಷದ ನಿಷ್ಠಾವಂತರಾದಂಥವರು ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಕ್ಕೆ ಸೆಬಟೈಸ್ ಮಾಡಲಾರದೆ ಇರುವಂತ ಒಂದು ದೃಷ್ಟಿಕೋನ ಇರ್ತಕ್ಕಂಥವ್ರನ್ನ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರ ಬಗ್ಗೆ ಲಕ್ಷ್ಯವಿಟ್ಟು ಮಂತ್ರಿಮಂಡಲದ ರಚನೆ ಆಗಲಿ ಅಂತ ನಾನು ಕೈ ಮುಗಿದು ಕೇಳ್ತೀನಿ.